ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಲ್ವಾ? ಓಕೆ, ಲಾಸ್ಟ್ ವಿಡಿಯೋ ಎಲ್ಲ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಕೇರಳ ಟ್ರಿಪ್ ಅಂತ ಹೇಳಿದ್ದೆ. ಕೇರಳ ಟ್ರಿಪ್ಪಿಗೆ ಬಂದಿದ್ದು ನನ್ನ ಫ್ರೆಂಡ್ನ ರಿಲೇಟಿವ್ನ ಮದುವೆಗೆ ಅಂತ ಅಂದ್ಬಿಟ್ಟು. ಓಕೆ, ಬನ್ನಿ ಮದುವೆ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ಹಾಗೆ ನನಗೂ ಗೊತ್ತಿಲ್ಲ, ಇದು ನಾನು ಸೆಕೆಂಡ್ ಮದುವೆ ಅಟೆಂಡ್ ಮಾಡಿದ್ದನು. ಫಸ್ಟ್ ಮದುವೆ ಅದೊಂಥರ ಚೆನ್ನಾಗಾಯಿತು, ಯಾಕೆಂದರೆ ಅದು ಮನೆ ಮುಂದೆನೇ ಚಪ್ರ ಗಿಪ್ರ ಎಲ್ಲ ಹಾಕ್ಬಿಟ್ಟು ಗ್ರ್ಯಾಂಡಾಗೆಲ್ಲ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಸೆಕೆಂಡ್ ಮದುವೆ, ಇದು ಕೂಡ ಸಿಂಪಲಾಗಿ ಆಗ್ತಾಯಿದೆ, ಅದು ಗ್ರ್ಯಾಂಡಾಗಿ ಆಗ್ತಾಯಿದೆ. ತುಂಬಾ ನನಗೆ ಇಷ್ಟ ಆಯಿತು. ಏಕೆ ಅಂತಂದರೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರಕೃತಿ ಮಡಿಲಲ್ಲೇ ಇರೋ ದೇವಸ್ಥಾನ. ಸುತ್ತು ತೋಟಗಳು ಗಿಡಗಳು ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ತುಂಬ ದೊಡ್ಡದಾಗಿದೆ ಅದು ದೇವಸ್ಥಾನ. ಬೆಟ್ಟಗಳು ಸುತ್ತ ಬೆಟ್ಟಗಳ ಥರ ಕೆಳಗಡೆ ಇದೆ ಇದು. ಅದೇ ಗೊತ್ತಾಗೋದಿಲ್ಲ. ಆದರೆ ಹಿಂದೆಗಡೆ ಕೂಡ ಟ್ರೈನ್ ಕೂಡ ಹೋಗೋ ಸೌಂಡು, ಬಂದು ಹೋಗೋ ಸೌಂಡ್ ಕೂಡ ಗೊತ್ತಾಗ್ತಾ ಇದೆ ಹಿಂದೆಗಡೆನೇ. ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ಬನ್ನಿ ಮದುವೆ ಹೇಗೆಲ್ಲ ನಡೀತದೆ, ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ನನಗೂ ಕೂಡ ಇದು ಹೊಸದು. ಇವ್ರ ಮದುವೆನ ಸಿಂಪಲ್ಲಾಗಿ ಮಾಡ್ತಾಯಿದ್ದು ಅಂತಲೇ ಹೇಳ್ಬೋದು. ಅಲ್ಲಿ ಮಧ್ಯದಲ್ಲಿ ಒಂದು ಹೊಂಬಾಳೆ ಇಟ್ಟಿದ್ದಾರೆ, ಕಳಶ. ಅದು ಕಳಶದಲ್ಲಿ ಹೊಂಬಾಳೆ ಇಟ್ಟು ಆ ಕಳಶದಲ್ಲಿ ಫುಲ್ಲು ಭತ್ತ ತುಂಬಿದ್ದಾರೆ. ಆ ಭತ್ತ ತುಂಬಿಟ್ಟು ಒಂದು ದೀಪ ಇಟ್ಟಿದ್ದಾರೆ. ಅದ್ರ ಮುಂದೆ ದೇವಸ್ಥಾನ ಮುಂದೆಗಡೆನೆ, ದೇವ್ರ ಮುಂದೆಗಡೆ. ಅದಾದಮೇಲೆ ಅಲ್ಲಿ ತಾಳಿ ಎಲ್ಲ ಕಟ್ಟಿ ಎಲ್ಲರೂ ಅಕ್ಷತೆ ಕಾಳೆ ಯಾರು ಏನೂ ಹಾಕೋದಿಲ್ಲ, ಬರೀ ಕ್ಲಾಪ್ಸ್ ಮಾಡ್ತಾರೆ. ಅವರೊಂಥರ ಮದುವೆ ಸಿಂಪಲ್ಲಾಗಿ. ಅದೇ ಇದು ಲವ್ ವಿತ್ ಅರೇಂಜ್ ಮ್ಯಾರೇಜು. ತುಂಬಾ ಗ್ರ್ಯಾಂಡಾಗಿ ಆಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಹುಡುಗ ಅಂತೂ ತುಂಬಾ ತಾಳಿ ಕಟ್ಟಬೇಕಾದ್ರೆ ಫುಲ್ಲು ಶೇಕ್ ಆಗ್ತಿತ್ತು, ಕೈಯೆಲ್ಲ ಸ್ವಲ್ಪ ಭಯ ಕೂಡ ಇತ್ತು ಹುಡುಗಂಗೆ. ಓಕೆ, ಬನ್ನಿ ನೋಡಿದ್ರಲ್ಲ, ಮದುವೆ ತಾಳಿ ಕಟ್ಟಿದ್ದಾಯಿತು, ಮದುವೆ ಆರ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಓಕೆ, ಮದುವೆ ಇದು ಅರೇಂಜ್ ವಿತ್ ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಹುಡುಗಿ ಕಡೆಯೋದು ಒಂದು ರಿಸೆಪ್ಷನ್ ಮಾಡೋದು, ಹುಡುಗನ ಕಡೆಯೋದು ರಿಸೆಪ್ಷನ್ ಮಾಡೋದು. ಮದುವೆ ಆಗಿದ ತಕ್ಷಣ ಹುಡುಗಿ ಕಡೆಯೋದು ಮಾಡೋದು, ಮದುವೆ ಆದಮೇಲೆ ಸಾಯಂಕಾಲ, ಅದೇ ದಿನ ಲಾಸ್ಟ್ ಸಾಯಂಕಾಲ ಹುಡುಗನ ಕಡೆಯೋದು ಮಾಡೋದು. ಈಗ ಸಪ್ತಪದಿ ತುಳಿತಾ ಇದ್ದಾರೆ ನೋಡಿ, ಅದು ಏನು ಹೊಂಬಾಳೆ ಇಟ್ಟಿದ್ದು ಮಧ್ಯದಲ್ಲಿ, ಅದು ತುಂಬ ದೀಪ ಸುತ್ತ ಸಪ್ತಪದಿ ತುಳಿದು. ಓಕೆ, ಹಂಗೆ ದೇವಸ್ಥಾನ ಎಲ್ಲ ನೋಡೋಣ, ಮದುವೆ ಎಲ್ಲ ಹೇಗಾಗುತ್ತೆ ನೋಡೋಣ. ಮುಂದೆ ಹಾಗೆ ಬನ್ನಿ ಹೋಗೋಣ. ನೋಡಿ, ಇದು ದೇವಸ್ಥಾನ ಹಿಂದೆಗಡೆ ಇರೋವಂಥ ಸೌಂದರ್ಯ ತುಂಬ ಚೆನ್ನಾಗಿದೆಯಲ್ಲ. ಮತ್ತು ಇದು ಕೂಡ ಇಲ್ಲಿ ಏನು ಈ ರೂಮ್ಸ್ ಕಾಣ್ತಾ ಇದೆಯೋ ಅಲ್ಲಿ ಪ್ರವಚನಗಳು ಕೂಡ, ಮಕ್ಕಳು ತುಂಬ ಕುತ್ಕೊಂಡು ಒಂದು 10-15 ಮಕ್ಕಳು ಕುತ್ಕೊಂಡು ಪ್ರವಚನ ಕೂಡ ಹೇಳ್ತಾಯಿದ್ರು. ಎಲ್ಲ ವೀಡಿಯೋಸ್ ಮಾಡಲಿಲ್ಲ ನಾನು ಅವಾಗ, ಲೈವ್ ವಿಡಿಯೋ ಮಾಡಿದ್ದೆ ನನ್ನ ಮಗ ಅವಾಗ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಅದಾದಮೇಲೆ ನೋಡಿ, ನಾನು ಹೇಳಿದ್ನಲ್ಲ ಫಸ್ಟು ಹುಡುಗಿ ಕಡೆಯಿಂದ ರಿಸೆಪ್ಷನ್ ಆಯಿತು. ಮದುವೆ ಆಗಿದ ತಕ್ಷಣ ಒಂದು 11 ಗಂಟೆ, 10:30-11 ಗಂಟೆಗೆಲ್ಲ ರಿಸೆಪ್ಷನ್ ಆಯಿತು. ಅಲ್ಲಿ ಅವರು ಕೊಟ್ಟು ತೊಗೊಳೋದು, ಮಾತುಕತೆ ಅದು ಇದು ಏನೋ ಮಾಡಿಕೊಂಡ್ರು. ಅವರ ಆಚಾರ ಪ್ರಕಾರ ಥರ ಎಲ್ಲ ಮಾಡಿಕೊಂಡ್ರು. ಅದೆಲ್ಲ ಆದಮೇಲೆ ನೈಟು 4 ಗಂಟೆಗೆ ಮತ್ತೆ ಹುಡುಗನ ಕಡೆಯಿಂದ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಮಧ್ಯದಲ್ಲಿ ಬಿಟ್ವೀನ್ ನಾವು ವಜೈನಿ ಡ್ಯಾಮ್ಗಂತ ಹೋಗಿದ್ವಿ. ಟೈಮು ಪಾಸ್ ಆಗೋದು ಹೇಗೆ, ಎಲ್ಲ ನಾವೇನು ಎಲ್ಲೂ ಹೋಗಿರಲಿಲ್ಲ. ಅದು ಬೇರೆ ಎಲ್ಲಾನ ಒಂದು ಟ್ರಿಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು, ಎಲ್ಲೂ ಹೋಗಿರಲಿಲ್ಲ. ಇದು 2 ಡೇಸ್ ಆಗೋಗಿತ್ತು. ಇವಾಗ ಅದು ಒಂದು 2 ಅವರ್ ಗ್ಯಾಪ್ ಇದೆ, ಒಂದು 5-6 ಅವರ್ ಗ್ಯಾಪ್ ಇದೆ, ಹೋಗ್ಬಿಟ್ಟು ಬಾಣ ಅಂದ್ಬಿಟ್ಟು ಹೋಗಿದ್ದು. ನೋಡಿ, ವಜೈನಿ ಡ್ಯಾಮ್ ಅಂತ ಅಂದ್ಬಿಟ್ಟು, ಇದು ಬಂದು ತ್ರಿಶೂಲ್ ಡಿಸ್ಟಿಕ್ಕು, ಕೇರಳ ಸ್ಟೇಟು, ತ್ರಿಶೂಲ್ ಡಿಸ್ಟಿಕ್ಕು. ಮತ್ತು ಏನಂತ ಹೇಳ್ಬೋದು, ವಡಕಂಚೇರಿ ಊರಲ್ಲಿರುವಂಥ ಡ್ಯಾಮ್ ಇದು. ಈ ನೀರನ್ನು ತುಂಬ ಶೇಖರಣೆ ಮಾಡಿರೋದೇನಕ್ಕೆ ಅಂದರೆ ಅಲ್ಲಿ ನೀರಾವರಿಗೆ ಮತ್ತು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಶೇಖರಣೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. 4 ಎಕರೆಯಲ್ಲಿದೆ ಅಂತೆ. ನೋಡಿ, ಟೈಮಿಂಗ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ, ಬೆಳಗ್ಗೆ 9:30 ಸಾಯಂಕಾಲ 6 ಗಂಟೆವರೆಗೂ ಅಂತ ಅಂದ್ಬಿಟ್ಟು. ಒಳಗಡೆ ಕಡೆ ಹೋಗಿದ ತಕ್ಷಣ, ಗೇಟ್ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಫುಡ್ ಕೋರ್ಟ್ ಇದೆ. ಮತ್ತು ಅದಕ್ಕೂ ಮುಂಚೆ ನಿಮಗೆ ಇನ್ನೊಂದು ಹೇಳಬೇಕಾಗಿತ್ತು, ಪಾರ್ಕಿಂಗ್ ಏರಿಯಾ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ. ಮತ್ತು ಟಿಕೆಟ್ ಕೂಡ ಅಲ್ಲಿ ಸೈಡಲ್ಲಿ ಸ್ಟಾರ್ಟಿಂಗಲ್ಲೇ ಕೊಡ್ತಾರೆ. ಅಲ್ಲಿ ಟಿಕೆಟ್ ಬೈ ಕ್ಯಾಶ್ ಕೊಡಬೇಕು, ಹ್ಯಾಂಡಲಿಲ್ಲ. ಮತ್ತು ಮುಂದೆ ಬರ್ತಾ ಇದೆ ಫುಲ್ಲು ದೊಡ್ಡ ಹಳೆ ಮದಕ್ಕೆಲ್ಲ ಈ ಥರ ಉಯ್ಯಲೆ ಕಟ್ಟಿದೆ, ಎಲ್ಲ ಕಡೆನೂ ಕಟ್ಟಿದ್ದಾರೆ. ಎಂಟ್ರಿ ಆಗಿದ ತಕ್ಷಣ ನಂಗೆ ದೊಡ್ಡದೊಂದು ಕಾಣಿಸ್ತು, ನಿಮ್ಗೆ ಅವಾಗ ನೋಡ್ತಾ ಇಲ್ಲ ಗೊತ್ತಿಲ್ಲ. ಅದಲ್ಲಿ ತುಂಬ ಚೆನ್ನಾಗಿತ್ತು. ನಂಗೆ ನೋಡಿದ ತಕ್ಷಣ ನಾನು ಆಡಬೇಕು ಅಂತ ಅನ್ನಿಸ್ತು. ನಮ್ಮ ಮನೆಯವರು ಹಂಗೆ ಕರ್ಕೊಂಡು ಮುಂದೆ ಬಂದುಬಿಟ್ರು. ಹಾಗೆ ಅದಾದಮೇಲೆ ಮುಂದೆ ಬಂದರೆ ಎಲ್ಲ ಎಲ್ಲ ಕಡೆನೂ ಹಾಕಿದ್ದಾರೆ, ದೊಡ್ಡ ಹಳೆ ಮರಗಳು ಏನಿದ್ವೋ ಅಲ್ಲೆಲ್ಲ ಹಾಕಿದ್ದಾರೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಮ್ಮ ಮನೆಯವ್ರು ನನ್ನ ಜೊತೆ ಜಗಳ ಮಾಡಿಕೊಂಡು, ಯಾಕೆ ಅಂತಂದರೆ
ನೀನು ಯಾವಾಗ ವೀಡಿಯೋ ತಗೊಂಡು ಕೂತ್ಕೊಂಡಿರ್ತೀಯ ನನ್ನ ಜೊತೆ ಬರೋದಿಲ್ಲ ಹಾಗೆ ಹೀಗೆ ನೀವಿಬ್ಬರು ಮಾತ್ರ ಎಂಜಾಯ್ ಮಾಡ್ತಾರೆ ನನ್ನ ಜೊತೆ ಬರೋಲ್ಲ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದು. ಅದಕ್ಕೆ ನಾನು ನನ್ನ ಮಗ ಇಬ್ಬರೇ ಆಟ ಆಡ್ತಾ ಇದ್ದೀವಿ ಇಲ್ಲಿ. ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಮಕ್ಕಳೆಲ್ಲ ನೋಡ್ಕೊಂಡು ಇದು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಡ್ಯಾಮ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಮಣ್ಣಿನಿಂದ ಕಟ್ಟಿಲಾಗದ ಡ್ಯಾಮು, ಅತಿ ದೊಡ್ಡದು ಮಣ್ಣಿನಿಂದ ಕಟ್ಟಿದ ಡ್ಯಾಮು ಅಂತ ಅನ್ಬೋದು. 1942ರಲ್ಲಿ ಇದನ್ನು ನಿರ್ಮಿಸಲಾಗಿದೆ. ವಡಕಂಚೇರಿಯಲ್ಲಿ ಇರುವಂಥ ವಡಕಂಚೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದನ್ನು ನೀರಾವರಿ ಮತ್ತು ಕುಡಿಯುವ ನೀರಿಗೆ 4 ಎಕರೆ ಜಾಗದಲ್ಲಿ ಇದನ್ನು ಕಟ್ಟಿದ್ದಾರೆ. ಇದರೊಳಗಡೆ ಪಾರ್ಕ್ ಕೂಡ ಇದೆ, ಮಕ್ಕಳು ಬಂದು ಕುತ್ಕೊಂಡು ಹೋಗೋದಕ್ಕೆ, ವಯಸ್ಸಾದವ್ರು ಬಂದು ಇಲ್ಲಿ ಕುತ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ವ್ಯವಸ್ಥೆ ಕೂಡ ಚೆನ್ನಾಗಿದೆ, ನೀರಿಂದಾಗಲಿ ಅಲ್ಲಿ ಕುತ್ಕೊಂಡು ಹೋಗೋದಕ್ಕಾಗಲಿ ತುಂಬ ಚೆನ್ನಾಗಿದೆ. ಪ್ರಶಾಂತವಾಗಿ ಟೇಬಲ್ಲು ಕುರ್ಚಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಪಾರ್ಕು ಅಷ್ಟೇ ತುಂಬ ಗ್ರೀನಿಯಶ್ ಆಗಿದೆ. ಇವಾಗ ಸ್ವಲ್ಪ ಬಿಸಿಲುಗಾಲ ಬೇಸಿಗೆಗಾಲದಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಿದೆ, ನೀರು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ. ನನಗೆ ಹಂಗೆ ಅನ್ನಿಸ್ತಾ ಇತ್ತು, ನೋಡೋದಕ್ಕೆ ಹಂಗೆ ಅನಿಸೋದಿಲ್ಲ. ಅದೇ ಅಲ್ಲಿ ಹೋದಾಗ ಫುಲ್ಲು ಸ್ವಲ್ಪ ಕಮ್ಮಿ ಇದೆ ನೀರು ಅನಿಸುತ್ತೆ. ಸುತ್ತ ನೋಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಸುತ್ತ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನೀರಿದೆ, ನದಿ ಹರಿತಾ ಇದೆ ಅನ್ನೋ ಥರ ಚೆನ್ನಾಗಿ ಕಾಣ್ತಾ ಇದೆ. ನೀರು ಸ್ವಲ್ಪ ಕಮ್ಮಿನೇ ಇದೆ, ಎಲ್ಲ ಚೂರು ಕಾಣ್ತಾ ಇದೆ ಅಷ್ಟೇ. ನನಗೆ ವಿಡಿಯೋದಲ್ಲಿ ಜಾಸ್ತಿ ಇದ್ದಂಗಿದೆ ಅಂತ ಕಾಣಿಸ್ತಾ ಇದೆ. ಇದಾದಮೇಲೆ ಈಗ ನನ್ನ ಮನೆಯವ್ರ ಜೊತೆ ಜಗಳ ಮಾಡಿಕೊಂಡು ಫೋಟೋನೇ ತೊಗೊಂಡಿಲ್ಲ. ಸೆಲ್ಫಿ ತೊಗೊಂಡ್ರೆ ನನ್ನ ಬಿಟ್ಟು ಫೋಟೋ ತೊಗೊತೀಯ ಅಂತ ಇದ್ದು. ಆದಮೇಲೆ ನನ್ನ ಮಗನಿಗೆ ಹೇಳ್ದೆ ಒಂದು ಫೋಟೋ ತೆಗಿಯಪ್ಪ ನಂದು, ಆಮೇಲೆ ಇಬ್ಬರದ್ದು ಜೊತೆಗೆ ತಗೋಣ ಅಂತಂದೆ. ಅವ್ನಿಗೆ ತೆಗಿಯೋಕ್ಕೆ ಬಂದಿಲ್ಲ, ವೀಡಿಯೋ ಮಾಡ್ಕೊಂಡು ಏನೇನೋ ಮಾಡ್ದೆ. ಅದನ್ನು ವೀಡಿಯೋ ನೋಡಿಬಿಟ್ಟು ಯಾವುದು ಬೇಡ ನಡಿ ಯಾವುದು ಅಂತ ಅಂದ್ಬಿಟ್ಟು ಒಂದು ಫೋಟೋನೂ ತೊಗೊಂಡಿಲ್ಲ, ಒಂದು ಪಿಕ್ ಕೂಡ ತೊಗೊಂಡಿಲ್ಲ ಅಲ್ಲಿ ನಾವು. ಓಕೆ, ನೋಡ್ತಾ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ಲು ಸುತ್ತು. ಬಂದು ಒಂದು ಅರ್ಧ 1 ಅವರ್ ಇಲ್ಲಿ ಮಧ್ಯದಲ್ಲಿ ಕುತ್ಕೊಂಡು ಹೋಗ್ಬಿಟ್ರೆ ಮೈಂಡ್ ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ. ನಿಜವಾಗ್ಲೂ ಏನಾದರೂ ಒಂದು ಟೆನ್ಷನ್ ಆದಾಗ ಇಂಥ ಜಾಗಕ್ಕೆ ಬಂದು, ನೀರು ಹರಿಯೋ ಜಾಗಕ್ಕೆ ಬಂದು ನೆಮ್ಮದಿಯಾಗಿ ಕುತ್ಕೊಂಡು ಅದನ್ನು ಕಾಲ ಕಳ್ಕೊಂಡು ಹೋಗ್ಬಿಟ್ಟೆ ಪ್ರಕೃತಿ ಮಠದಲ್ಲಿ ತಲೆ ಎಷ್ಟೋ ರಿಲೀಫ್ ಆಗುತ್ತೆ. ಯಾವುದೇ ಟೆನ್ಷನ್ ಇರೋದಿಲ್ಲ, ತುಂಬ ಇದಾಗುತ್ತೆ. ನೋಡಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಮಕ್ಕಳೆಲ್ಲ ಆಡೋದಕ್ಕೆ ಪಾರ್ಕು ಮತ್ತು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋದ್ಮೇಲೆ ಅಲ್ಲಿನ ವ್ಯೂ ಹೇಗಿದೆ ಏನು ಎಲ್ಲ ತೋರಿಸ್ತೀನಿ. ಇಲ್ಲಿಂದ ಎಲ್ಲ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನನ್ನ ಮಗ ತುಂಬ ಜಾರಬಂಡಿ ಆಡ್ತಾ ಇದ್ದಾನೆ. ಬನ್ನಿ ಹಾಗೆ ಕೆಳಗಡೆ ಹೋಗಿ, ಕೆಳಗಡೆ ಕೂಡ ಮಕ್ಕಳೆಲ್ಲ ಆಟ ಆಡೋಕ್ಕೆ ಪಾರ್ಕ್ ಎಲ್ಲ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಸ್ವಲ್ಪ ತೋರಿಸ್ತೀನಿ. ನಾನು ವೀಡಿಯೋ ಮಾಡ್ಕೊಂಡು ಲಾಸ್ಟ್ ಆಗಿಬಿಟ್ಟೆ. ಅವರೆಲ್ಲ ಮುಂದೆ ಹೋಗ್ಬಿಟ್ಟು ಅದೇ ಇದಕ್ಕೆ ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊಂಡು ಅದ್ರ ಜೊತೆಗೆ ಈ ನಡುವೆ ಇದೊಂದು ಕಲ್ತ್ಕೊಂಡ್ಬಿಟ್ಟಿದ್ಯಾ ವೀಡಿಯೋ ಮಾಡಿಕೊಂಡು ನನ್ನ ಜೊತೆ ಬರೋದೇ ಇಲ್ಲ, ವೀಡಿಯೋ ಮಾಡ್ಕೊಂಡು ಲಾಸ್ಟಾಗಿ ಬರ್ತೀಯ ಅಂತ. ಲಾಸ್ಟಾಗಿ ಜೊತೆಗೆ ಬರಲ್ಲ ಅಂತ ನೋಡಿ ಲಾಸ್ಟಾಗಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಬಂದುಬಿಟ್ಟು ನನಗೆ ಫಸ್ಟ್ ಟೈಮ್ ಬಂದು ಅವರೊಬ್ಬರೇ ಆಡ್ತಾವ್ರೆ. ಎಲ್ಲ ಕಡೆನೂ ಇದೆ ಅಂತ ಹೇಳಿದ್ನಲ್ಲ, ಎಲ್ಲ ಕಡೆನೂ ಈ ಥರ ಉಯ್ಯಾಲೆ ಇತ್ತು. ಬಂದು ಕೋಹ ಮಾಡ್ಕೊಂಬಂದು ಅವರೊಬ್ಬರೇ ಆಡ್ತಾಯಿದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿಕೊಂಡು ಆಟ ಆಡ್ಕೊತಾ ಇದ್ರು. ಆಮೇಲೆ ನಾವು ಬಂದು ಜಾಯ್ನ್ ಆದೆ. ಮಗ ಅಪ್ಪನಿಗೆ ಆಟ ಆಡಿಸ್ತಾ ಇದ್ದ. ಓಕೆ ಬನ್ನಿ, ಇಲ್ಲೆಲ್ಲ ಪಾರ್ಕ್ ಎಲ್ಲ ಹೇಗಿದೆ ಏನು ಎಲ್ಲ ತೋರಿಸ್ತೀನಿ. ಹಾಗೆ ಡ್ಯಾಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ, ಜೈನಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಅಕ್ಷರ ಕೂಡ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ಇವಾಗ ಬೇಸಿಗೆಗಾಲ ಆಗಿದೆ ಅಂತ ಫುಲ್ ಡ್ರೈ ಆಗಿಬಿಟ್ಟಿದೆ. ಆದರೂ ಸ್ವಲ್ಪ ನೀರು ಹಾಕಿ ನೋಡಿ, ಗಿಡಗಳು ಸ್ವಲ್ಪ ಹೂವೆಲ್ಲ ಬಿಟ್ಟು ಇದೆ. ಕೆಳಗಡೆ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಹುಲ್ಲೆಲ್ಲ ಎಲ್ಲ ಕಡೆ ಹೂವಿನ ಗಿಡಗಳು ಹಾಕಿದೆ, ತುಂಬ ಚೆನ್ನಾಗಿತ್ತು. ಮತ್ತು ಮುಂದೆಗಡೆ ವಜೈನಿ ಡ್ಯಾಮ್ ಅಂತ ಹಾಕಿದೆ ನೋಡಿ, ಎಷ್ಟು ಚೆನ್ನಾಗಿ ಹುಲ್ಲಲ್ಲಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೂರದಿಂದ. ಮತ್ತು ಅದು ಫುಲ್ಲು ಗಾರ್ಡನ್ ತುಂಬ ಚೆನ್ನಾಗಿ ಮಾಡಿದ್ದು, ಎಲ್ಲ ಒಂಥರ ಡಿಸೈನ್ ಆಗಿ, ಯಾವ ಡಿಸೈನ್ ಅಂತ ಗೊತ್ತಾಗಲಿಲ್ಲ. ಡಿಸೈನ್ ಮೇಲೆಯಿಂದ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೋ ಏನೋ ಅದು ಡಿಸೈನು ಚೆನ್ನಾಗಿದೆ, ಹುಲ್ಲಿನ ಡಿಸೈನು. ಮತ್ತು ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಹೋಗಿ ಅವಾಗ ಆಲ್ರೆಡಿ ಎಲ್ಲ ಹೋಗಿ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ನಾವೇ ಲೇಟ್ ವೀಡಿಯೋ ಮಾಡ್ಕೊಂಡು ಲಾಸ್ಟಲ್ಲಿ ಹೋಗ್ತಾ ಇರೋದ್ರಿಂದ ಲಾಸ್ಟಲ್ಲಿ ಹೋಗಿ ಜಾಯಿನ್ ಆಗೋದು ಅವ್ರ ಜೊತೆ. ಓಕೆ, ಇವಾಗ ನೆಕ್ಸ್ಟ್ ಇದಾದಮೇಲೆ ನಾವು ಹೋಗ್ತಾ ಇರೋದು ಲಾಸ್ಟ್ ಹುಡುಗನ ರಿಸೆಪ್ಷನ್ನು. ಇಲ್ಲಂತೂ ಸಿಕ್ಕಾಪಟ್ಟೆ ಸಖತ್ ಬ್ಯಾಟಿಂಗ್ ಮಾಡಿದ್ವಿ. ಇವ್ರದ್ದು ಊಟ ವೆಜ್ಜು ನಾನ್ ವೆಜ್ ಎರಡೂ ಜೊತೆಗಿತ್ತು. ಅದರಲ್ಲೂ ಫಿಶ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನನಗಂತೂ ಫಿಶ್ ತುಂಬ ಇಷ್ಟ. ಊಟ ಮಾಡಿದ್ವಿ, ಎಲ್ಲದನ್ನೂ ಮಾತಾಡಿಸಿದ್ವಿ ಅವ್ರ ಫ್ಯಾಮಿಲಿ ಅವರು ಕೂಡ ನನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡೋದು. ತುಂಬ ಪಿಕ್ ಕೂಡ ತಗೊಂಡೆ. ಅದರಲ್ಲಿ ಒಂದು ಮಾತು ನಂಗೆ ತುಂಬಾ ಇಷ್ಟ ಆಗಿದ್ದು ಪಿಕ್ಕು, ಈ ಮಕ್ಕಳ ಜೊತೆ ನಂಗೆ ಇಷ್ಟ ಆಯಿತು ಅದಕ್ಕೆ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಸಿ ಯು.